Hello everyone, welcome to my new YouTube channel Dr. KPSC. GPS ಸ್ಟ್ರಕ್ಚರ್ ಬಗ್ಗೆ ಅಂತೂ ನೋಡ್ಕೊಂಡಿದ್ವಿ. ಆರ್ಕಿಟೆಕ್ಚರ್ ಯಾವ ತರ ಐತೆ ಅಂತ ಹೇಳಿ ನೋಡ್ಕೊಂಡಿದ್ವಿ, ಹೌದಾ? ಅದ್ರೊಳಗೆ ಏನೇನಿತ್ತು? ಸ್ಪೇಸ್ ಸೆಗ್ಮೆಂಟ್ ಇತ್ತು, ಮತ್ತೆ ಕಂಟ್ರೋಲ್ ಸೆಗ್ಮೆಂಟ್ ಇತ್ತು, ಅದ್ರೊಳಗ ಅದಾದ್ಮೇಲೆ ಯೂಸರ್ ಸೆಗ್ಮೆಂಟ್ ಇತ್ತು. ಅದೇ ತರನ 3 ಕಾಂಪೋನೆಂಟ್ಸ್ ಸಿಗ್ನಲ್ ಒಳಗೂ ಐತಿ. ಯಾವ್ಯಾವ ಅಂತಂದ್ರ ಕೆರಿಯರ್ ವೇವ್, PRN ಕೋಡ್, ಅದಾದ್ಮೇಲೆ ನೇವಿಗೇಷನಲ್ ಡಾಟಾ, ಹೌದಾ? ಇವು 3 ಕಾಂಪೋನೆಂಟ್ಸ್. ಈ 3 ಕಾಂಪೋನೆಂಟ್ಸ್ ಸೇರಿ ಏನಾಗೈತಿ, ಒಂದು ಸಿಗ್ನಲ್ ಆಗೈತಿ. ಹಾಗಾದ್ರ ಪ್ರತಿಯೊಂದು ಸಿಗ್ನಲ್, ಎವ್ರಿ GPS ಸಿಗ್ನಲ್ ಏನೈತಲ್ಲ ಅದ್ರೊಳಗ 3 ಲೇಯರ್ ಅದಾವ. ಯಾವ್ಯಾವ ಅಂತಂದ್ರ ಕೆರಿಯರ್ ವೇವ್, PRN ಕೋಡ್, ಅದಾದ್ಮೇಲೆ ನೇವಿಗೇಷನಲ್ ಡಾಟಾ, ಹೌದಾ? ಇವು 3 ಸೇರಿ ಏನಾಗತ್ತ, ಒಂದು GPS ಸಿಗ್ನಲ್ ಆಗತ್ತ. ಅದನ್ನ ಬ್ರಾಡ್ಕಾಸ್ಟ್ ಮಾಡೋದಕ್ಕ ಯೂಸ್ ಮಾಡ್ತಾರ, ಹೌದಾ? ಹಾಗಾದ್ರೆ ಇದು ಯಾವ ತರ ಟ್ರಾವೆಲ್ ಆಗುತ್ತಾ? ಕೆರಿಯರ್ ವೇವ್ ಸೈನೋಸಿಡಲ್ ನೇಚರ್ ಐತಿ. ಸೊ ಇದು ಟು ಅಂಡ್ ಫ್ರೋ ಮೋಷನ್ ಇರ್ತದ ಇದ್ರದ್ದು. ಇನ್ನು PRN ಕೋಡ್ ಏನೈತಲ್ಲ, ರೇಂಜಿಂಗ್ ಕೋಡ್ ಇದು. ಅದರ್ವೈಸ್ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಅ ಸುಡೋ ರ್ಯಾಂಡಮ್ ನಾಯ್ಸ್ ಕೋಡ್ ಅಂತಾನು ಕರಿಬಹುದು. PRN ಅಂತಂದ್ರ ಸುಡೋ ರ್ಯಾಂಡಮ್ ನಾಯ್ಸ್ ಕೋಡ್, ಹೌದಾ? ಹಾಗಾದ್ರೆ ಇದ್ರೊಳಗ ಯಾವ ತರದ್ ವೇವ್ಸ್ ಇರ್ತಾವ? ಈ ತರದ್ ಇರ್ತಾವ. ಮೀನ್ಸ್ 1 ಮತ್ತೆ 0 ಬೈನರಿ ಕೋಡ್ಸ್ ಲಿಂತ್ರ ಫಾರ್ಮೇಶನ್ ಆಗೈತಿ. ಇಟ್ಸ್ ಅ ವೆರಿ ಯೂನಿಕ್ ಕೋಡ್, ಹೌದಾ? ಆ ಯೂನಿಕ್ ಕೋಡ್ ಲಿಂತ್ರ ನಾವು ಸೆಟಲೈಟ್ ನ ಕಂಡುಹಿಡಿಬಹುದು. ಯಾವ ಸೆಟಲೈಟ್ ಲಿಂತ್ರ ಇದು ಇನ್ಫಾರ್ಮೇಶನ್ ಬರಾಕತೈತಿ ಅಂತ ಹೇಳಿ ನಮ್ಗೆ ಗೊತ್ತಾಗತ್ತ, ಹೌದಾ? ಮತ್ತ ಟೈಮು, ಡಿಸ್ಟೆನ್ಸ್, ಈ ಒಂದು ಯೂನಿಕ್ ಕೋಡ್ ಲಿಂತ್ರನ ಕಂಡುಹಿಡಿಬಹುದು. ಅದಾದ್ಮೇಲೆ ಬರೋದು ನೇವಿಗೇಷನಲ್ ಡಾಟಾ. ಈ ನೇವಿಗೇಷನಲ್ ಡಾಟಾ ಒಳಗನು ಬೈನರಿ ಮೆಸೇಜಸ್ ಇರ್ತೈತಿ. ಆಕ್ಚುಲ್ ಆಗಿರೋ ಮೆಸೇಜ್ ಎದ್ರೊಳಗೆ ಇರ್ತದ, ನೇವಿಗೇಷನಲ್ ಡಾಟಾ. ಸೊ ಅದು ಯಾವ ತರದ ಇನ್ಫಾರ್ಮೇಶನ್ ಇರ್ತೈತಿ? ಸೆಟಲೈಟ್ ಪೊಸಿಷನ್, ಎಂಫೆರಿಸಮ್ ಅಂತಂದ್ರ ಸೆಟಲೈಟ್ ಪೊಸಿಷನ್ ಇರ್ಬೋದು, ಕ್ಲಾಕ್ ಕರೆಕ್ಷನ್ ಬಗ್ಗೆ ಇರ್ಬೋದು, ಸೆಟಲೈಟ್ ಇನ್ ಹೆಲ್ತ್ ಬಗ್ಗೆ ಇರ್ಬೋದು, ಇಲ್ಲ ಅಂತಂದ್ರ ಆರ್ಬಿಟಿನ್ ಬಗ್ಗೆ ಇನ್ಫಾರ್ಮೇಶನ್ ಆದ್ರೂ ಇರ್ಬೋದು, ಹೌದಾ? ಅದು ಯಾವ ತರ ಆಗ್ತದ? ಈಗ ಕೆರಿಯರ್ ವೇವ್ ಏನಿದು, ಇದು ರೇಡಿಯೋ ಫ್ರೀಕ್ವೆನ್ಸಿ ಐತಿ. ಫಿಸಿಕಲಿ ಇದು ಟ್ರಾವೆಲ್ ಮಾಡುತ್ತಾ. ಯಾವ್ಯಾವ ತರದ ಫ್ರೀಕ್ವೆನ್ಸಿ ಅದಾವ ಹಾಗಾದ್ರ? L1, L2 ಮತ್ತೆ L5. ಈ 3 ತರದ ಫ್ರೀಕ್ವೆನ್ಸಿ ಐತಿ. ಆ 3 ತರದ ಫ್ರೀಕ್ವೆನ್ಸಿನ ಏನ್ ಮಾಡುತ್ತಂತಂದ್ರ, ಅದನ್ನ ಈ ನ್ಯಾವ್ ಡಾಟಾ ಇರ್ತದಲ್ಲ, ಈ ನ್ಯಾವ್ ಡಾಟಾ ಮತ್ತೆ ಈ PRN ಕೋಡ್ ಇವೆರಡನ್ನೂ ತಗೊಂಡ್ ಹೋಗೋದಕ್ಕೆ ಹೆಲ್ಪ್ ಮಾಡ್ತಾವ. ಮೀನ್ಸ್ ಇಟ್ ಆಕ್ಟ್ಸ್ ಆಸ್ ಅ ಟ್ರಕ್. ಇದೊಂದು ಟ್ರಕ್ ಇದ್ದಂಗ. ಇದೊಂದು ಟ್ರಕ್. ಆ ಟ್ರಕ್ ಒಳಗ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇಂದ ಐಟಮ್ ಅದಾವ. ಮೀನ್ಸ್ ಈ ಬ್ರ್ಯಾಂಡ್ ಯಾವ್ದು ಅಂತಂತಂದ್ರ, ಈಗ ಮಿಂತ್ರಾ ಅಂತ ಐತಿ, ಇಲ್ಲಾಂದ್ರ ಜಿಯೋಲಿಂತ್ರ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಈ ತರ ಬೇರೆ ಬೇರೆ ಬ್ರ್ಯಾಂಡ್ಸ್ ಅದಾವ. ಆ ಬ್ರ್ಯಾಂಡ್ ಇದ್ರೊಳಗನ ಏನೈತಿ, ಒಂದ್ ಐಟಮ್ ಐತಿ, ಹೌದಾ? ಬಟ್ಟೆ ಇರ್ಬೋದು, ಇಲ್ಲಾಂದ್ರೆ ಏನಾದ್ರು ಸಾಮಾನ್ ಇರ್ಬೋದು, ಏನಾದ್ರೂ ಇರ್ಬೋದು, ಹೌದಾ? ಆ ಐಟಮ್ಸ್ ಇರ್ಬೋದು. ಹಾಗಾದ್ರೆ ಆ ಐಟಮ್ ಏನು? ಆಕ್ಚುಯಲ್ ಮೆಸೇಜ್. ಮೀನ್ಸ್ ಅದು ನ್ಯಾವಿಗೇಷನಲ್ ಡಾಟಾ ಅದು. ಹಾಗಾದ್ರೆ ಆ ಬ್ರ್ಯಾಂಡ್ ಯಾವುದು? PRN ಕೋಡ್. ಹಾಗಾದ್ರೆ ಅದನ್ನ ಎರಡನ್ನೂ ತಗೊಂಡು ಹೋಗಿ ಡೆಲಿವರಿ ಮಾಡುವುದು ಯಾವುದು? ಕೆರಿಯರ್ ವೇವ್, ಹೌದಾ? ಮೀನ್ಸ್ ನ್ಯಾವ್ ಡಾಟಾ ಏನು? ಆಕ್ಚುಯಲ್ ಇನ್ಫಾರ್ಮೇಶನ್. PRN ಕೋಡ್ ಯಾವ ಸೆಟಲೈಟ್ ಲಿಂತ್ರ ಇನ್ಫಾರ್ಮೇಶನ್ ಬರಾಕತೈತಿ, ಮೀನ್ಸ್ ಯಾವ ಬ್ರ್ಯಾಂಡ್ ಅಂತ ಏನ್ ಹೇಳ್ತೀವಲ್ಲ ಅದ ತರ ಯಾವ ಸೆಟಲೈಟ್ ಲಿಂತ್ರ ಬರಾಕತೈತಿ. ಅದಾದ್ಮೇಲೆ ಕೆರಿಯರ್ ವೇವ್ ಮೀನ್ಸ್ ಅವೆರಡನ್ನೂ ಇನ್ಫಾರ್ಮೇಶನ್ಸ್ ಏನಿದ್ವಲ್ಲ ಅದನ್ನ ಅವೆರಡನ್ನೂ ಕ್ಯಾರಿ ಮಾಡ್ಕೊಂಡು ತಗೊಂಡು ಹೋಗೋದು ಯಾವುದು? ಈ ಕೆರಿಯರ್ ವೇವ್, ಹೌದಾ? ಹಾಗಾದ್ರೆ ಈ PRN ಕೋಡ್ ಇನ್ನೊಂದ್ ಏನ್ ಹೇಳುತ್ತಂತಂದ್ರ, ಎಷ್ಟು ಡಿಸ್ಟೆನ್ಸ್ ಲಿಂತ್ರ ಟ್ರಾವೆಲ್ ಮಾಡೈತಿ ಅನ್ನೋದನ್ನ ಹೇಳ್ತೈತಿ. ಈಗ ಒಂದ್ ಪಾರ್ಸಲ್ ಎಲ್ಲಿಂದ ಇರ್ಬೋದು, ಆ ಬ್ರ್ಯಾಂಡ್ ಲಿಂತ್ರ, ಅದು ಕಂಪ್ನಿ ಲಿಂತ್ರ, ಇಫ್ ಇನ್ ಕೇಸ್ ನಮ್ ಕರ್ನಾಟಕಕ್ಕೆ ರೀಚ್ ಆಗ್ಬೇಕಂತಂದ್ರ ಗುಜರಾತ್ ಲಿಂತ್ರ ಇಲ್ಲಿ ಬರಾಕತೈತಿ. ಸೊ ಅದೊಂದು ಡಿಸ್ಟೆನ್ಸ್ ಇರ್ತೈತಿ, ಟೈಮಿಂಗ್ ಇರ್ತೈತಿ, ಹೌದಾ? ಎಷ್ಟು ಟೈಮ್ ಒಳಗ್ ರೀಚ್ ಆಗತ್ತೆ ಅನ್ನೋದು ಇರ್ತೈತಲ್ಲ, ಅದು ಪರ್ಟಿಕ್ಯುಲರ್ ಆ ಬ್ರ್ಯಾಂಡಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ, ಹೌದಾ? ಅದು ಎಲ್ಲೈತೆ ಅನ್ನೋದ್ರ ಮೇಲೆ. ಸೊ ಅದೇ ತರನ ನಾವು ಸೆಟಲೈಟ್ ಲಿಂತ್ರ ಬರಾಕತೈತಿ, ಅದು ಟ್ರಾವೆಲ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂತು, ಆಮೇಲೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಕೊಂಡ್ ಬಂದೈತೆ ಅನ್ನೋದು ಹೇಳೋದು ಯಾವ್ದಂತಂದ್ರ ಈ PRN ಕೋಡ್. ಹಾಗಾದ್ರೆ ಈ ನ್ಯಾವಿಗೇಷನಲ್ ಡಾಟಾ ಒಳಗೆ ಏನಿರ್ತೈತಿ? ಸೆಟಲೈಟ್ ಪೊಸಿಷನ್ ಇರ್ಬೋದು, ಕ್ಲಾಕ್ ಕರೆಕ್ಷನ್ ಬಗ್ಗೆ ಇನ್ಫಾರ್ಮೇಶನ್ ಇರ್ಬೋದು, ಇಲ್ಲಾಂದ್ರೆ ಸೆಟಲೈಟ್ ಇನ್ ಹೆಲ್ತ್ ಬಗ್ಗೆ ಇರ್ಬೋದು, ಇಲ್ಲಾಂದ್ರೆ ಇನ್ಫಾರ್ಮೇಶನ್ ಆಫ್ ಆರ್ಬಿಟ್ ಬಗ್ಗೆನೂ ಇರ್ಬೋದು. ಈ ಕ್ಯಾರಿಯರ್ ವೇವ್ ಎಂದು ಅದ್ರ ಒಳಗೆ ಯಾವುದೇ ತರದ ಇನ್ಫಾರ್ಮೇಶನ್ ಇರಲ್ಲ. ಇದು ಜಸ್ಟ್ ಏನ್ ಮಾಡುತ್ತ, ಅವ್ ಎರಡನ್ನೂ ಮೆಸೇಜ್ ಏನಿರ್ತೈತಲ್ಲ, PRN ಕೋಡ್ ಮತ್ತೆ ನ್ಯಾವ್ ಡಾಟಾನ ಅವೆರಡನ್ನೂ ಕ್ಯಾರಿ ಮಾಡ್ಕೊಂಡು ತಗೊಂಡ್ ಹೋಗೋದು ಯಾವ್ದಂತಂದ್ರ ಕೆರಿಯರ್ ವೇವ್, ಹೌದಾ? ಹಾಗಾದ್ರೆ ಯಾಕೆ ಕೆರಿಯರ್ ವೇವ್ ಬೇಕಾಯ್ತು ನಮ್ಗ?
ಕೆರಿಯರ್ ವೇವ್ ಐತಲ್ಲ, ಇದು ಸ್ಟ್ರಾಂಗ್ ವೇವ್. ಯಾಕಂದ್ರೆ ಇದಕ್ಕ ಸೈನೋಸಿಡಲ್ ನೇಚರ್ ಐತಿ, ಸ್ಟ್ರಾಂಗ್ ವೇವ್ ಐತಿ ಇದು. ಆದ್ರ PRN ಕೋಡ್ ಏನೈತಲ್ಲ, ಅದು ವೀಕ್ ವೇವ್, ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಮತ್ತೆ ಸ್ಲೋ ಐತಿ. ನ್ಯಾವಿಗೇಷನಲ್ ಡಾಟಾನು ಕೂಡ ಸ್ಲೋ ಐತಿ. ಸೊ ಇದು ಅರ್ತ್ ಲಿಂತ್ರ ಈ ಸೆಟಲೈಟ್ 20,000 ಕಿಲೋಮೀಟರ್ ಅಷ್ಟು ಟ್ರಾವೆಲ್ ಮಾಡ್ಕೊಂಡು ಬರ್ಬೇಕು. ಸೆಟಲೈಟ್ ಲಿಂತ್ರ ಇಲ್ಲಿ ಅರ್ತಿಗೆ 20,000 ಕಿಲೋಮೀಟರ್ ಅಷ್ಟು ಟ್ರಾವೆಲ್ ಮಾಡ್ಕೊಂಡ್ ಬರ್ಬೇಕು ಆ ಸಿಗ್ನಲ್. ಹೌದಾ? ಮತ್ ಅದ್ರೊಳಗ ನಡ್ಬರ್ಕ್ ಏನೈತಿ, ಐನೋಸ್ಫಿಯರ್ ಐತಿ. ಹೌದಾ? ನಮ್ದು ಅರ್ತ್ ಇಂದ ಅಟ್ಮಾಸ್ಫಿಯರ್ ಎವಿಡೆನ್ಸ್ ಐತಿ. ಸೊ ಅದು ಲಾಸ್ ಆಗ್ಬೋದು. ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡ್ಕೊಂಡ್ ಬರೋದ್ಲೆ ಅದು ಹೆವಿ ವೀಕ್ ಆಗ್ಬಿಡ್ತೈತಿ. ಸೊ ಅದು ಕಂಪ್ಲೀಟ್ ಆಗಿ ಆ ಸಿಗ್ನಲ್ ಏನ್ ಇರ್ತೈತಲ್ಲ, PRN ಕೋಡ್ ಮತ್ತೆ ನ್ಯಾವಿಗೇಷನಲ್ ಡಾಟಾ ರೀಚ್ ಆಗಲ್ಲ. ಸೊ ಅವೆರಡನ್ನೂ ಹೆಲ್ಪ್ ಮಾಡೋದಕ್ಕೆ ಯಾವ್ದೈತಿ ಅಂತಂದ್ರ ಕೆರಿಯರ್ ವೇವ್. ಆ ಕೆರಿಯರ್ ವೇವ್ ಏನ್ ಮಾಡತ್ತಂದ್ರ ಅವೆರಡನ್ನೂ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಂಡು ತಗೊಂಡ್ ಹೋಗಿ ಎಲ್ಲೂ ಲಾಸ್ಟ್ ಆಗ್ಲಾರ್ದಂಗ, ಐನೋಸ್ಫಿಯರ್ ಒಳಗೂ ರಿಯಾಕ್ಟ್ ಆಗ್ಲಾರ್ದಂಗ ಸೀದಾ ಯೂಸರ್ ಸೆಗ್ಮೆಂಟ್ ರಿಸೀವರ್ಗೆ ಟ್ರಾನ್ಸ್ಫರ್ ಮಾಡುತ್ತ ಆ ಸಿಗ್ನಲ್ನ. ಹೌದಾ? ಹಾಗಾದ್ರೆ ಈ ಕೆರಿಯರ್ ವೇವ್ ಒಳಗ ಯಾವ ತರದ್ದಾದ್ರೂ ಇನ್ಫಾರ್ಮೇಶನ್ ಐತಿ ಅಂತಂದ್ರ ಅದ್ರೊಳಗೆ ಯಾವುದೇ ತರದ ಇನ್ಫಾರ್ಮೇಶನ್ ಇರಲ್ಲ, ಅದು ಕಂಪ್ಲೀಟ್ಲಿ ಬ್ಲಾಂಕ್ ಇರ್ತೈತಿ. ಬಟ್ PRN ಕೋಡ್ ಒಳಗ ತಂದೆ ಆದ ಒಂದು ಯೂನಿಕ್ ಕೋಡ್ ಇರ್ತೈತಿ. ಅದ್ರಲಿಂತ್ರ ನಾವು ಡಿಸ್ಟೆನ್ಸ್ ಮತ್ತ ಟೈಮ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಮತ್ತ ಅದಾದ್ದು ಸೆಟಲೈಟ್ ಯಾವ ಸೆಟಲೈಟ್ ಲಿಂತ್ರ ಬರಾಕತೈತಿ ಅನ್ನೋದನ್ನ ನಾವು ಕಂಡುಹಿಡಿಬಹುದು. ಆಯ್ತಾ? ಇಷ್ಟು ಅದ್ರದ್ದು 3 ಕಾಂಪೋನೆಂಟ್ಸ್ ಅದಾವ. ಹಾಗಾದ್ರೆ ಇವ್ನ ಯಾವ ತರ ಕನೆಕ್ಟ್ ಮಾಡ್ತಾರ, ಯಾವ ತರ ಕಂಬೈನ್ ಮಾಡ್ತಾರ ಅನ್ನೋದನ್ನ ನೋಡ್ಕೊಳ್ಳೋಣ. ಸಿ, ಈ ಕೆರಿಯರ್ ವೇವ್ ಐತಾ, ಇದೇನ್ ಮಾಡುತ್ತೆ, ಅದ್ರದೊಳಗಿರುವಂತ ಡಿಫ್ರೆಂಟ್ ರೇಡಿಯೋ ಫ್ರೀಕ್ವೆನ್ಸಿ ಲಿಂತ್ರ ಅದನ್ನ ಯೂಸ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ತಗೊಂಡ್ ಹೋಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಏನಾಗುತ್ತೆ ಅಂತಂದ್ರೆ ಈ PRN ಕೋಡ್ ಮತ್ತೆ ನ್ಯಾವ್ ಡಾಟಾ ಮೀನ್ಸ್ ನ್ಯಾವಿಗೇಷನಲ್ ಡಾಟಾನು ಅವೆರಡನ್ನು ಥ್ರೂ ಮೆಥಮೆಟಿಕಲಿ ಮಾಡ್ಯುಲೇ ಟೂಲ್ ಇಂತ್ರ ಏನ್ ಮಾಡ್ತಾರ, ಅವನ್ನೆರಡನ್ನು ಆಡ್ ಮಾಡ್ತಾರ. ಹೌದಾ? ಅದನ್ನ ಆಡ್ ಮಾಡಾದ್ಮೇಲೆ ಏನ್ ಮಾಡ್ತಾರ ಅಂತಂದ್ರೆ ಕೆರಿಯರ್ ವೇವ್ ಒಳಗ ಇನ್ಸರ್ಟ್ ಮಾಡ್ತಾರ. ಆ ಕೆರಿಯರ್ ವೇವ್ ಇನ್ಸರ್ಟ್ ಮಾಡ್ಬೇಕಂದ್ರೆ ಯಾವ ಪ್ರೊಸೆಸ್ ಅಂದ್ರ BPSK ಮೀನ್ಸ್ ಬೈನರಿ ಫೇಸ್ ಶಿಫ್ಟಿಂಗ್ ಕೀ. ಆ ಪ್ರೊಸೆಸ್ ಲಿಂದ ಅವೆರಡನ್ನು ಏನ್ ಮಾಡ್ತಾರ ಅಂತಂದ್ರ ಅವೆರಡು ಕಂಬೈನ್ ಏನ್ ಆಗಿರ್ತದಲ್ಲ ಅದನ್ನ ಕೆರಿಯರ್ ವೇವ್ ಒಳಗ ಇನ್ಸರ್ಟ್ ಮಾಡ್ತಾರ. ಆಯ್ತಾ? ಸೊ ನಾವು ಒಂದ್ ವಿಡಿಯೋ ನೋಡೋಣ, ಅದ್ರಲಿಂತ್ರ ನಮ್ಗೆ ಕ್ಲಿಯರ್ ಗೊತ್ತಾಗುತ್ತ. ಗ್ರೂಪ್ ಆಫ್ ಸ್ಯಾಟಲೈಟ್ ಐತಿ. ಹೌದಾ? ಅದರ್ಲಿಂತ್ರ ಏನಾಗುತ್ತ, ಪ್ರತಿಯೊಂದು ಸ್ಯಾಟಲೈಟ್ ಲಿಂತ್ರ ಸಿಗ್ನಲ್ಸ್ ಟ್ರಾನ್ಸ್ಫರ್ ಆಗುತ್ತ. ಅರ್ತ್ ಅಟ್ಮಾಸ್ಫಿಯರ್ ನ ದಾಟಿ ಎಲ್ಲಿಗೆ ರೀಚ್ ಆಗುತ್ತ, ರಿಸೀವರಿಗೆ ರೀಚ್ ಆಗುತ್ತ. ಹೌದಾ? ಎಲ್ಲೂ ಕಳೆದು ಹೋಗ್ಲಾರ್ದಂಗ, ಎಲ್ಲೂ ಡಿಫ್ಲೆಕ್ಟ್ ಆಗ್ಲಾರ್ದಂಗ ನಮ್ಗೊಂದು 3D ಪೊಸಿಷನ್ ಸಿಗ್ತೈತಿ. ಹೌದಾ? ಆ ಸಿಗ್ನಲ್ ನಿಂತ್ರ ನಮ್ಗೆ 3D ಪೊಸಿಷನ್ ಸಿಗುತ್ತೆ. ಮುಂಚೆ ಎಲ್ಲ ಯಾವ ತರ ಯೂಸ್ ಮಾಡ್ತಿದ್ರ ಅಂದ್ರ ಈ ತರದ್ದು GPS 3000 ಐತಲ್ಲ, ಮುಂಚೆ ಟೈಮ್ ಒಳಗೆ ಯೂಸ್ ಮಾಡ್ತಿದ್ರು. ಇವಾಗ ಮಾಡರ್ನ್ ಡೇಸ್ ನೊಳಗೆ ಏನ್ ಮಾಡಾಕತ್ತಾರ ಅಂತಂದ್ರ ಆಂಟಿನಾಸ್ ಏನ್ ಇರ್ತಾವಲ್ಲ, ಆ ರಿಸೀವರ್ಸ್ ಏನ್ ಇರ್ತಾವಲ್ಲ ಅವು ಇನ್ ಬಿಲ್ಡ್ ಬರ್ತಾವ. ಸೊ ಅದ್ರಲಿಂತ್ರ ನಾವು ಟೈಮ್ ಆಗ್ಲಿ ಮತ್ತ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಯಾವ ಡೈರೆಕ್ಷನ್ ಡಿಸ್ಟೆನ್ಸ್ ಅವನ್ನೆಲ್ಲಾನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಹೌದಾ? ಸೊ ಒಂದ್ ಪರ್ಟಿಕ್ಯುಲರ್ ಸಿಗ್ನಲ್ ರೀಚ್ ಆಗುತ್ತಂತಂದ್ರ ಅದ್ರೊಳಗ PRN ಕೋಡ್ ಐತಿ. ಹೌದಾ? ಆಮೇಲೆ ಕೆರಿಯರ್ ವೇವ್ ಐತಿ. ಆ ಕೆರಿಯರ್ ವೇವ್ ಹೆವಿ ಸ್ಮೂತ್ ಐತಿ ಇದು. ಹೌದಾ? ಸೊ ಅದು ಟ್ರಾವೆಲ್ ಮಾಡೋದಕ್ಕ ಹೆವಿ ಈಸಿ ಆಗುತ್ತ. ಸೊ ಅದನ್ನ ಯೂಸ್ ಮಾಡ್ತಾರ. ಸೊ ಈ ಕೆರಿಯರ್ ವೇವ್ ಏನೈತಲ್ಲ ಸೈನೋಸೈಡಲ್ ನೇಚರ್ ಐತಿ. ಅದ್ರ ಪಕ್ಕನ ಯಾವ್ದು ಇರ್ತೈತಿ ಅಂತಂದ್ರ ಈ ಡಿಜಿಟಲ್ ಕೋಡ್ಸ್ ಇರ್ತಾವ. ಯಾವುದು? ಬೈನರಿ ಕೋಡ್ಸ್, PRN ಕೋಡ್, ಸುಡೋ ರ್ಯಾಂಡಮ್ ನಾಯ್ಸ್ ಕೋಡ್ ಅಂತಾನು ಹೇಳ್ಬೋದು. ಅದಾದ್ಮೇಲೆ ನ್ಯಾವಿಗೇಷನಲ್ ಡಾಟಾ, ಅದು ಕೂಡ ಬೈನರಿ ಕೋಡ್ಸ್ ಇರ್ತಾವ. ಸೊ ಆ ಎಲ್ಲಾ ಇನ್ಫಾರ್ಮೇಶನ್ ಫಸ್ಟ್ ಮರ್ಜ್ ಆಗಿ ಆಮೇಲೆ BPSK ಮಾಡ್ಯೂಲಲ್ಲಿ ಏನ್ ಮಾಡ್ತಾರ, ಅವನ್ನೆಲ್ಲಾನು ಮರ್ಜ್ ಮಾಡ್ತಾರ. ಆಯ್ತಾ? ಅವಾಗ ನಮ್ ಪರ್ಟಿಕ್ಯುಲರ್ ಒಂದು ಸಿಗ್ನಲ್ ಆರಾಮಾಗಿ ಎಲ್ಲಿಗೆ ರೀಚ್ ಆಗುತ್ತ, ರಿಸೀವರಿಗೆ ರೀಚ್ ಆಗುತ್ತೆ. ಯೂಶ್ವಲಿ L1 ಬ್ಯಾಂಡ್ ಯೂಸ್ ಮಾಡ್ತೀವಿ. ಅದರ ಫ್ರೀಕ್ವೆನ್ಸಿ 1575.42 ಮೆಗಾ ಹರ್ಟ್ಸ್. ಹೌದಾ? ಸೊ ಕ್ಯಾರಿಯರ್ ವೇವ್ ಏನೈತಲ್ಲ ಹೆವಿ ಸ್ಮೂತ್ ಇರ್ತೈತಿ. ಅದು ಏನ್ ಬೈಂಡೆಡ್ ಆಗಿರ್ತೈತಿ ಅದ್ರೊಳಗ ಅಂತಂದ್ರ
PRN ಕೋಡ್ ಮತ್ತು ನೇವಿಗೇಷನ್ ಡಾಟಾ ಅವೆರಡು ಬೈಂಡಿಂಗ್ ಇರ್ತಾವ. ಸೊ ಅವೆಲ್ಲಾನು ಜಾಯಿಂಟ್ ಆದ್ಮೇಲೆ ಕೆರಿಯರ್ ವೇವ್ ಹಾಕ್ತೀವಲ್ಲ, ಅದು ಯಾವ ಪ್ರೊಸೆಸ್ಸು? BPSK ಪ್ರೊಸೆಸ್ಸು. ಯಾವ ತರ ಅಂತಂದ್ರ, ಯಾವಾಗ ಈ ಡಿಜಿಟಲ್ ಕೋಡ್ ಏನಿರ್ತೈತಲ್ಲ, ಯೂನಿಕ್ ಕೋಡ್, ಅದು ಏನಾಗುತ್ತ? ಫ್ಲಿಪ್ ಆಗುತ್ತ, ಶಿಫ್ಟಿಂಗ್ ಆಗುತ್ತಲ್ಲೇ. ಶಿಫ್ಟ್ ಆದ್ಬಿಟ್ಟೆ ಅಲ್ಲಿ ಏನಾಗುತ್ತ? ಫ್ಲಿಪ್ಪಿಂಗ್ ಆಗ್ತೈತಿ. ಸೊ ಫ್ಲಿಪ್ ಆಗೋದ್ಲಿಂದ 180 ಡಿಗ್ರಿ ಫ್ಲಿಪ್ ಆಗುತ್ತ. ಆ ಫ್ಲಿಪ್ ಆಗೋ ಟೈಮ್ನಾಗ ಏನ್ ಎನರ್ಜಿ ರಿಲೀಸ್ ಆಗುತ್ತಲ್ಲ, ಆ ಎನರ್ಜಿನ ರಿಸೀವರಿಗೆ ರೀಚ್ ಆಗುತ್ತೆ. ವಿಡಿಯೋದಾಗಂದ್ರೆ ಇವಾಗ ಕ್ಲಿಯರ್ ಆಗಿ ನೋಡಿದ್ವಿ, ಹೌದಾ? BPSK ಮಾಡ್ಯುಲೇಷನ್ಲಿಂದ ಯಾವ ತರ ಎಲ್ಲ ಟ್ವಿಸ್ಟ್ ಆಗ್ತದ, ಟ್ವಿಸ್ಟ್ ಆಗಿ ಆ ಎನರ್ಜಿ ಯಾವ ತರ ಅರ್ತಿಗೆ ಟ್ರಾನ್ಸ್ಮಿಟ್ ಮಾಡ್ತಾ ಸಿಗ್ನಲ್ ಅನ್ನೋದನ್ನ ನೋಡ್ತೀವಿ. ಹಾಗಾದ್ರ ಆ ಕೆರಿಯರ್ ವೇವ್ ಒಳಗ ಯಾವ ತರದ ಫ್ರೀಕ್ವೆನ್ಸಿ ಅದಾವ ಅಂತಂದ ನೋಡೋಣ. L1, L2, L5 ಈ 3 ತರದ್ದು ರೇಡಿಯೋ ಫ್ರೀಕ್ವೆನ್ಸಿ ಅದಾವ. ಸೊ ಅದ್ರೊಳಗನೆ ಮತ್ತೆ ಬೇರೆ ಅದಾವ, ಡಿಫ್ರೆಂಟ್ ಕೋಡ್ಸ್ ಅದಾವ. ಯಾವ್ಯಾವ ಅದಾವ ಅಂತಾನು ನೋಡ್ಕೊಳ್ಳೋಣ. ಸೊ ಕೆರಿಯರ್ ವೇವ್ ಒಳಗ L1, L2, L5 ಈ 3 ತರದ್ದು ರೇಡಿಯೋ ಫ್ರೀಕ್ವೆನ್ಸಿ ಐತಿ. L1 ಇಂದು ಫ್ರೀಕ್ವೆನ್ಸಿ ಎಷ್ಟೈತಿ ಅಂದ್ರ 1575.42 ಮೆಗಾ ಹರ್ಟ್ಸ್ ಅಷ್ಟು ರೇಡಿಯೋ ಫ್ರೀಕ್ವೆನ್ಸಿ ಐತಿ, ಹೌದಾ? ಅದ್ರೊಳಗನ 2 ತರದ ಕೋಡ್ಸ್ ಅದಾವ, ಒಂದು CA ಕೋಡ್, ಒಂದು P ಕೋಡ್. ಅದನ್ನ ಇನ್ನೊಂದು ವೇರಿಯೇಷನ್ ಐತಿ, ಅದು P ಬೈ ಕೋಡ್, ಹೌದಾ? ಇವು 3 ಅಂದ್ರೆ ಏನಂತ ನೋಡೋಣ, ಹೌದಾ? ಆ ಫ್ರೀಕ್ವೆನ್ಸಿ ಒಳಗನ ಏನದಾವ? CA ಕೋಡ್, P ಕೋಡ್, P ಬೈ ಕೋಡ್. ಆ 3 ಏನಂತ ನೋಡ್ಕೊಳ್ಳೋಣ, ಆಯ್ತಾ? ಈ CA ಕೋಡ್ ಅಂತ ಐತಿ, ಹೌದಾ? ಇದೇನಂತಂದ್ರ ಕೋರ್ಸ್ ಅಕ್ವೈಸೇಷನ್ ಅಂತ ಹೇಳ್ತೀವಿ. ಕಂಪ್ಲೀಟ್ ಆಗಿ ಇವೆರಡು ಬೇರೆ ಬೇರೆ ಅಲ್ಲ, ಇವೆರಡು ಸೇರೇ ಇರೋದು, ಇದು ಒಂದೇ, ಆಯ್ತಾ? ಹಾಗಾದ್ರೆ ಅದ್ರ ಚಿಪ್ ರೇಟ್ ಎಷ್ಟೈತಿ? 1.023 ಮೆಗಾ ಹರ್ಟ್ಸ್. ಮೀನ್ಸ್ ಈ CA ಕೋಡ್ ಏನೈತಿ, ಇದು ಶಾರ್ಟ್ ಕೋಡ್, ಮೀನ್ಸ್ ಜಾಸ್ತಿ ದೊಡ್ಡದಿರಲ್ಲ. ಸೊ ಇದಕ್ಕ ಗೋಲ್ಡ್ ಕೋಡ್ ಅಂತಾನು ಕರೀತಾರ. ಪ್ರತಿಯೊಂದು ಸ್ಯಾಟಲೈಟ್ ಒಳಗೆ ಟ್ರಿಗರ್ ಮಾಡಿ ಕೋಡ್ಸ್ ಅದಾವ, ಅದನ್ನ ಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಹೌದಾ? ಹಾಗಾದ್ರೆ ಇದು ಯಾವ ತರ ಟ್ರಾನ್ಸ್ಮಿಟ್ ಆಗುತ್ತಾ? 24x7 ಕಂಟಿನ್ಯೂಸ್ಲಿ ಇದು ಟ್ರಾನ್ಸ್ಮಿಟ್ ಆಗುತ್ತಾ. ಆದ್ರೆ ಇದ್ರೊಳಗಿರುವಂತ ಚಿಪ್ಸ್ 1.023 ಅಷ್ಟೇನ್ ಚಿಪ್ಸ್ ಏನದಾವಲ್ಲ, ಆ ಚಿಪ್ಸ್ ಏನಾಗುತ್ತ ಪರ್ ಮಿಲಿ ಸೆಕೆಂಡ್ ಒಳಗನ ಕಂಪ್ಲೀಟ್ ಆಗಿ ಮತ್ತೆ ವಾಪಸ್ ರಿಪೀಟ್ ಆಗುತ್ತ, ಹೌದಾ? ಕೋಡ್ ಲೆಂತ್ ಬಂದು 1023 ಚಿಪ್ಸ್, ಅದ್ರ ಚಿಪ್ ರೇಟ್ 1.023 ಮೆಗಾ ಹರ್ಟ್ಸ್ ಅಂತ ಐತಿ. ಹಾಗಾದ್ರೆ ಆ ಚಿಪ್ ಅಂದ್ರೆ ಏನಂತ ನೋಡ್ಕೊಳ್ಳೋಣ. ಸಿ, ಇದೊಂದು ಪ್ಯಾಕೆಟ್ ಐತಿ, ಆ ಪ್ಯಾಕೆಟ್ ಒಳಗ ಪರ್ಟಿಕ್ಯುಲರ್ ಆಗಿರುವಂತ ಕೋಡ್ ಐತಿ, ಲೈಕ್ ಇನ್ಫಾರ್ಮೇಶನ್ ಏನೋ ಒಂದು ಐತಿ, ಹೌದಾ? ಆ ಒಂದು ಪ್ಯಾಕೆಟ್ ಒಂದು ಪರ್ಟಿಕ್ಯುಲರ್ ಒಂದು ಇನ್ಫಾರ್ಮೇಶನ್ ಐತಿ, ಇನ್ನೊಂದು ಪ್ಯಾಕೆಟ್ ಐತಿ, ಅದ್ರೊಳಗೂ ಇನ್ಫಾರ್ಮೇಶನ್ ಐತಿ ಕಂಟಿನ್ಯೂ ಆಗಿ, ಹೌದಾ? ಆ ಒಂದು ಪರ್ಟಿಕ್ಯುಲರ್ ಒಂದು ಇನ್ಫಾರ್ಮೇಶನ್ ಇರೋ ಪ್ಯಾಕೆಟ್ ಏನಂತ ಕರಿತೀವಿ? ಚಿಪ್ ಅಂತ ಕರಿತೀವಿ. ಅದೇ ತರನ ಒಂದು ಪ್ಯಾಕೆಟ್ ಐತಿ, ಅದ್ರೊಳಗ ಕೋಡ್ಸ್ ಅದಾವ, ಯುನಿಕ್ ಆಗಿರುವಂತ ಕೋಡ್ಸ್ ಅದಾವ, ಅದು ಚಿಪ್, ಹೌದಾ? ಹಾಗಾದ್ರ ಟೋಟಲ್ ಅದರದ್ದು ಲೆಂತ್ ಎಷ್ಟೈತಂದ್ರ 1023 ಚಿಪ್ಸ್, ಅದು ಶಾರ್ಟ್ ಕೋಡ್. ಹಾಗಾದ್ರೆ ಅದ್ರ ಸ್ಪೀಡ್ ಯಾವ ತರ ಐತಿ ಅಂತ ಹೇಳಿ ಅದನ್ನು ನೋಡ್ಕೊಳ್ಳೋಣ, ಆಯ್ತಾ? 1.023 ಮಿಲಿಯನ್ ಚಿಪ್ಸ್ ಪರ್ ಸೆಕೆಂಡ್ ಅಷ್ಟು ಟ್ರಾನ್ಸ್ಮಿಟ್ ಆಗ್ತಾವ, ಮತ್ತೆ ವಾಪಸ್ಸು ಆ 1 ಮಿಲಿ ಸೆಕೆಂಡ್ ಒಳಗ ಕಂಪ್ಲೀಟ್ ಆದ್ಮೇಲೆ ಮತ್ತೆ ವಾಪಸ್ಸು ಅದೇ ಪ್ಯಾಟರ್ನ್ ರಿಪೀಟ್ ಆಗುತ್ತೆ, ಅರ್ಥ ಆಯ್ತಾ? ಸೊ ಇಟ್ ರಿಪೀಟ್ಸ್ ಎವ್ರಿ 1 ಮಿಲಿ ಸೆಕೆಂಡ್. ಹಾಗಾದ್ರ 1 ಮಿಲಿ ಸೆಕೆಂಡ್ ಒಳಗ ಇಷ್ಟು ಚಿಪ್ ರೇಟ್ ಕಂಪ್ಲೀಟ್ ಆಯ್ತು. ಹಾಗಾದ್ರೆ ಆ ಪ್ರತಿಯೊಂದು ಚಿಪ್ ಏನೈತಲ್ಲ, ಅದು 300 ಮೀಟರ್ ವೈಡ್ ಇರ್ತದ. ಮೀನ್ಸ್ ಆ ಸಿಗ್ನಲ್ ರೀಚ್ ಆಗ್ಬೇಕಂತಂದ್ರ 300 ಮೀಟರ್ ಅಷ್ಟು ಅರ್ತ್ ಆನ್ ಗ್ರೌಂಡ್ ಮೇಲೆ ರೀಚ್ ಆಗುತ್ತ. ಮೀನ್ಸ್ 300 ಮೀಟರ್ ಅಷ್ಟು ಆ ಏರಿಯಾನ ಕವರ್ ಮಾಡುತ್ತ. ಸೊ ಇದ್ರದ್ದು ಅಕ್ಯುರೇಸಿ ಮೀಟರ್ ಲೆವೆಲ್ ಒಳಗಿರ್ತದ. ಸೊ ರಿಸೀವರ್ ಏನಿರ್ತದಲ್ಲ, ಇಫ್ ಇನ್ ಕೇಸ್ ಇದು ಸ್ಯಾಟಲೈಟ್ ಲಿಂತ್ರ
ಸಿಗ್ನಲ್ ಬರ್ತಿರ್ತದ, ಈ 300 ಮೀಟರ್ ಅಷ್ಟು ಈ ಜಾಗನ ಕವರ್ ಅಪ್ ಮಾಡ್ತಿರ್ತದ ಅದು. ಆ 300 ಮೀಟರ್ ಒಳಗ ಇಲ್ಲಿ ನಾನು ಇದ್ದೆ ಅಂತಂದ್ರ ಆ ನಂದು ರಿಸೀವರ್ ಏನ್ ಮಾಡುತ್ತಾ ಅದನ್ನ ಕ್ಯಾಚ್ ಮಾಡುತ್ತಾ. ಸೊ ಆ ಕ್ಯಾಚ್ ಮಾಡೋದಕ್ಕೆ ಏನಂತ ಕರಿತೀವಿ, ಎಕ್ವಿಸಿಷನ್ ಅಂತಾನು ಕರಿತೀವಿ. ಎಕ್ವೈರ್ ಮಾಡ್ತು ಅಂತ ಹೇಳ್ತೀವಲ್ಲ ಅದೇ ತರ ಎಕ್ವಿಸಿಷನ್. ಸೊ ಹಾಗಾದ್ರೆ ಇದು ಫ್ರೀಲಿ ಅವೈಲೇಬಲ್ ಇದ್ದಂಗ ಐತಿ, ಹೌದಾ? ಹಾಗಾದ್ರೆ ಎನ್ಕ್ರಿಪ್ಟೆಡ್ ಐತಿ? ಇಲ್ಲ. ಡಿಕ್ರಿಪ್ಷನ್ ಐತಿ, ಮೀನ್ಸ್ ಇಲ್ಲಿ ಯಾವುದೇ ತರ ಕೋಡೆಡ್ ಇಲ್ಲ ಇದು. ಸೊ ಎಲ್ಲರಿಗೂ ಅವೈಲೇಬಲ್ ಐತಿ, ಬಟ್ ಯಾರೀಗ ಆ ಇನ್ಫಾರ್ಮೇಶನ್ ಬೇಕು ಅವ್ರು ಅದನ್ನ ತಗೋತಾರ, ಆಯ್ತಾ? ಇದು CA ಕೋಡ್ ಇದು. ಹಾಗಾದ್ರೆ ಅದ್ರದ್ದೊಂದು ವಿಡಿಯೋ ಐತೆ, ಅದನ್ನ ನೋಡ್ಕೊಂಡ್ ಬರೋಣ. CA ಕೋಡ್ ಐತಲ್ಲ, ಈಗ ಕೋರ್ಸ್ ಎಕ್ವೈಸೇಷನ್ ಕೋಡ್ ಅಂತ ನೋಡಿದ್ವಿ, ಹೌದಾ? ಹಾಗಾದ್ರೆ ಅದ್ರೊಳಗೆ ಎಷ್ಟು ಚಿಪ್ಸ್ ಇರ್ತಾವ? ಬೈನರಿ ಕೋಡ್ಸ್ ಇರ್ತಾವ. ಸೊ 1023 ಚಿಪ್ಸ್ ಇರ್ತಾವ, ಹೌದಾ? ಆ ಚಿಪ್ಸ್ ಏನಾಗ್ತಾವ, ಕಂಟಿನ್ಯೂಸ್ಲಿ ರಿಪೀಟ್ ಹಾಕೊಂತ ಇರ್ತಾವ. ಸೊ ಇಟ್ ಈಸ್ ಅ ಶಾರ್ಟ್ ಕೋಡ್, ಹೌದಾ? ಟೋಟಲ್ ಅದು ಲೈಟ್ ಏನ್ ಟ್ರಾವೆಲ್ ಮಾಡುತ್ತಲ್ಲ, ಅರೌಂಡ್ 3 × 10⁸ ಮೀಟರ್ ಪರ್ ಸೆಕೆಂಡ್, ಆ ಸ್ಪೀಡ್ ಒಳಗ ಬಂದು ರೀಚ್ ಆಗುತ್ತ ಆ ಸಿಗ್ನಲ್, ಹೌದಾ? ಎದ್ರ ಜೊತೆ ರೀಚ್ ಆಗುತ್ತೆ? L1 ಇರ್ತದಲ್ಲ, ಆ ರೇಡಿಯೋ ಫ್ರೀಕ್ವೆನ್ಸಿ ಜೊತೆನೆ ರೀಚ್ ಆಗುತ್ತೆ. ಸೊ ಅರೌಂಡ್ 300 ಮೀಟರ್ ವೈಡ್ ಅಷ್ಟು ಅದ್ರದ್ದು ಸಿಗ್ನಲ್ ರೀಚ್ ಆಗುತ್ತ. ಸೊ ಆ ಫೋನ್ ಅದ್ರೊಳಗೆ ಏನಿರ್ತೈತಲ್ಲ ಅದು ಎಲ್ಲದಕ್ಕೂ ಓಪನ್ ಇರ್ತಾವ, ಲೈಕ್ ಇಟ್ ಈಸ್ ಓಪನ್ ಎಕ್ಸೆಸ್. ಆ 300 ಮೀಟರ್ ಒಳಗೆ ಬರೋರು ಯಾರಾದ್ರೂ ಅದನ್ನ ಎಸೆಸ್ ಮಾಡ್ಕೋಬಹುದು ಅಂತ ಅರ್ಥ, ಹೌದಾ? ಇಫ್ ಇನ್ ಕೇಸ್ ನಮ್ದು ರಿಸೀವರ್ ಒಳಗೆ ಏನಾದ್ರು ಆ ಥರದ್ದು ಏನಾದ್ರು ಮೆಸೇಜ್ ಇತ್ತು ಅಂತಂದ್ರೆ ಅದು ನಮ್ಗೆ ಬಂದು ರಿಸೀವ್ ಆಗುತ್ತೆ, ಇಲ್ಲಾಂದ್ರೆ ಓಪನ್ ಎಕ್ಸೆಸ್ ಇರ್ತೈತಿ. ಸೊ ರಿಸೀವರಿಗೆ ಆ ಕೋಡ್ಸಿಗೆ ಮ್ಯಾಚ್ ಆಗ್ಬೇಕು, ಅವಾಗ ಅದು ಇನ್ಫಾರ್ಮೇಶನ್ ನಮ್ಗೆ ಯಾವ್ದು ರಿಸೀವರ್ ಇರ್ತೈತಲ್ಲ ಅದಕ್ಕೆ ಆ ಕೋಡ್ಸ್ ರಿಸೀವ್ ಆಗ್ತೈತಿ, ಹೌದಾ? ಸೊ CA ಕೋಡಿಂಗ್ ಕಂಪ್ಲೀಟ್ ಆಗಿ ನೋಡಿದ್ವಿ. ನೆಕ್ಸ್ಟ್ ಬರೋದು P ಕೋಡ್. L1 ಕೋಡ್ ಒಳಗನ P ಕೋಡ್ ಅಂತಾನು ಐತಿ. ಸೊ ಈ P ಕೋಡ್ ಅಂತಂದ್ರೆ ಪ್ರಿಸಿಷನ್ ಕೋಡ್ ಅಂತ ಕರಿತೀವಿ, ಹೌದಾ? ಈ ಪ್ರಿಸಿಷನ್ ಕೋಡ್ ಅಂತಂದ್ರ ಪ್ರಿಸೈಸ್ ಆಗೋದು. ಈಗ 300 ಮೀಟರ್ ಐತಲ್ಲ, ಆ 300 ಮೀಟರ್ ಏರಿಯಾನ ಕವರ್ ಅಪ್ ಮಾಡೋ ಬದಲಿ 30 ಮೀಟರ್ ಒಳಗ ಅದು ರೀಚ್ ಆಗುತ್ತ, ಮೀನ್ಸ್ ಆ ಏರಿಯಾ ಅಷ್ಟು ಕವರ್ ಅಪ್ ಮಾಡುತ್ತ, ಮೀನ್ಸ್ ಲೆಸ್ ಆಗುತ್ತೆ, ಅಕ್ಯುರೇಸಿ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಇಲ್ಲಿ ಏನಾಗುತ್ತೆ, ಅಕ್ಯುರೇಸಿ ಕಮ್ಮಿ ಆಗ್ಬಿಡ್ತದ, ಹೌದಾ? ಅಷ್ಟೊಂದು ಯೂಸ್ಫುಲ್ ಇರಲ್ಲ. ಲೈಕ್ 300 ಮೀಟರ್ ವೈಡ್ ರೇಂಜ್ ಒಳಗೈತಿ. ಸೊ ಅಕ್ಯುರೇಸಿ ಆ 300 ಮೀಟರ್ ಒಳಗನ ಬರ್ಬೋದು. ಬಟ್ ಅದೇ ಪ್ರಿಸೈಸ್ ಆಗಿ ನಮ್ಗೆ 30 ಮೀಟರ್ಸ್ ಒಳಗೆ ಬಂದ್ರೆ ಅವಾಗ ನಮ್ಗೆ ಗೊತ್ತಾಗುತ್ತೆ, ಓಕೆ ಈ 30 ಮೀಟರ್ಸ್ ಒಳಗನ ಎಲ್ಲೋ ಒಂದೈತೆ ಅನ್ನೋದು, ಈ ತರ ಇನ್ಫಾರ್ಮೇಶನ್ ಗ್ಯಾದರ್ ಆಗುತ್ತೆ. ಸೊ ಅದೇ ತರ ವರ್ಕ್ ಆಗೋದು ಪ್ರಿಸಿಷನ್ ಕೋಡ್. ಅದರ್ವೈಸ್ ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಎ P ಕೋಡ್. ಇದು ಲಾಂಗ್ ಕೋಡ್ ಇರ್ತೈತಿ, ಹೌದಾ? CA ಕೋಡ್ ಏನೈತಿ, ಅದು ಶಾರ್ಟ್ ಕೋಡ್ ಐತಿ, ಹೌದಾ? ಹಾಗಾದ್ರ ಈ ಲಾಂಗ್ ಕೋಡ್ನ P ಕೋಡ್ ಏನೈತಲ್ಲ ಅದನ್ನ ಕ್ಯಾರಿ ಮಾಡ್ಕೊಂಡ್ ಬರೋದು L1 ಮತ್ತು L2, ಹೌದಾ? ಹಾಗಾದ್ರೆ ಕಂಟಿನ್ಯೂಸ್ಲಿ ಇದು ಟ್ರಾನ್ಸ್ಮಿಟ್ ಆಗುತ್ತ. ಟೋಟಲ್ 7 days ಬೇಕು ಇದಕ್ಕೆ ಟ್ರಾನ್ಸ್ಮಿಟ್ ಆಗಕ್ಕ. ವಾಪಸ್ ಅದ ಪ್ಯಾಟರ್ನ್ ರಿಪೀಟ್ ಆಗ್ಬೇಕಂತಂದ್ರ ಕಂಪ್ಲೀಟ್ 7 days ಬೇಕು, ಹೌದಾ? ಹಾಗಾದ್ರ ಯಾವಾಗ ಒಂದು ಸೆಟಲೈಟ್ಲಿಂತ್ರ ಆ ಸಿಗ್ನಲ್ ಸ್ಟಾರ್ಟ್ ಆಗ್ತಾವಲ್ಲ ಟ್ರಾನ್ಸ್ಮಿಟ್ ಆಗಕ್ಕ, ಇಫ್ ಇನ್ ಕೇಸ್ ಅದು ಸ್ಯಾಟರ್ಡೆ ಮತ್ತೆ ಸಂಡೇ ಐತಂತ ಅನ್ಕೋರಿ, ಯೂಶ್ವಲಿ 0 day ಅಂತಾನೆ ಕರಿತೀವಿ. ಮೀನ್ಸ್ ಸ್ಯಾಟರ್ಡೆ ಮತ್ತೆ ಸಂಡೇ ಮಿಡಲ್ 12 hours ಮಿಡ್ ನೈಟ್ಗೆ 0 hour ಅಂತ ಹೇಳ್ತೀವಿ, ಹೌದಾ? ಝೀರೋ ಅವರ್ ಇವೆರಡರ ಮಧ್ಯೆ ಯಾವುದು ಮಿಡ್ ನೈಟ್ ಬರ್ತಾ, ಅದಕ್ಕೆ 0 hour ಅಂತಾನು ಕರಿತೀವಿ. ಫಸ್ಟ್ ಡೇ 0 day ಅಂತಾನು ಕರಿತೀವಿ. ಅಲ್ಲಿಂದ ಸ್ಟಾರ್ಟ್ ಆಗುತ್ತಾ ವಾಪಸ್ಸು ನೆಕ್ಸ್ಟ್ ಅದೇ ಡೇ ಲೈಕ್ ಮಿಡಲ್ 0 hour ಮತ್ತೆ ವಾಪಸ್ ಎಂಡ್ ಆಗಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕಂಟಿನ್ಯೂಸ್ ಈ ತರ ಪ್ಯಾಟರ್ನ್ ಲೂಪ್ ಇರ್ತೈತಲ್ಲ, ಕಂಟಿನ್ಯೂ ಆಗ್ತಾನೆ ಇರ್ತೈತಿ. ಅದೇನು 7 days ಇದೆ ಏನೈತಲ್ಲ ಅದ್ರೊಳಗೆ ಒಂದು ಯೂನಿಕ್ ಕೋಡ್ ಐತಿ, ಹೌದಾ? ಆ ಲಾಂಗರ್ ಕೋಡ್ ರೀಚ್ ಏನಾಗುತ್ತಲ್ಲ 7 daysಗೆ ಅದ್ರೊಳಗೆ ಒಂದು ಯುನಿಕ್ ಕೋಡ್ ಐತಿ. ಆ ಯುನಿಕ್ ಕೋಡ್ಲಿಂದ ನಾವು ನಮ್ಗೆ ಬೇಕಾಗಿರೋ ಇನ್ಫಾರ್ಮೇಶನ್ ನಾವು ಗ್ಯಾದರ್ ಮಾಡ್ಕೋಬಹುದು. ಹಾಗಾದ್ರೆ ಅದ್ರದ್ದು ಚಿಪ್ ರೇಟ್ ಎಷ್ಟೈತಿ ಅದು ನೋಡೋಣ. 10.23 million
ಪರ್ ಸೆಕೆಂಡ್. ಅದೆಷ್ಟಿತ್ತು? ಮಿಲಿ ಸೆಕೆಂಡ್. ಹೌದಾ? ಮೀನ್ಸ್ ವಿಚ್ ಈಸ್ 10 ಟೈಮ್ಸ್ ಫೈನರ್ ದೆನ್ CA ಕೋಡ್. ಹೌದಾ? ಹಾಗಾದ್ರೆ ಇದು ಯಾಕೆ ಬೇಕು ನಿಮ್ಗೆ? ಸಿ ಪಿ ಕೋಡ್ ಏನೈತಲ್ಲ L1 ಮತ್ತು L2 ಅದ್ರ ಮೇಲೆ ರೈಡ್ ಆಗುತ್ತಾ. ಸೊ ಅದೇನು ನಾವು ಯಾವಾಗ ರಿಸೀವರ್ ಏನಿರ್ತದಲ್ಲ ಆ ಕೋಡ್ ರಿಸೀವ್ ಆಗುತ್ತಲ್ಲ, ರಿಸೀವ್ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತಾ ಫಸ್ಟ್ ಯಾವ್ದು ಬಂದು ರೀಚ್ ಆಗೈತಿ, ಯಾವ್ದು ರೀಚ್ ಆಗಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಅವೆರಡನ್ನೂ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತಾ ಅಯೋನೋಸ್ಫೇರಿಕ್ ಎರರ್ ಐತಿ ಅಂತ ಹೇಳಿ. ಸೊ ಆ ಅಯೋನೋಸ್ಫೇರಿಕ್ ಎರರ್ಲಿಂತ್ರ ನಮ್ಮ ಪರ್ಟಿಕ್ಯುಲರ್ ಟೈಮಿಂಗು, ಡಿಸ್ಟೆನ್ಸ್ ಅವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೌದಾ? ಯಾವಾಗ ಒಂದ್ಸಲ ಕ್ಯಾಲ್ಕುಲೇಟ್ ಆದ್ಮೇಲೆ ಈ ಅಯೋನೋಸ್ಫೇರಿಕ್ ಎರರ್ನ ನಾವು ಆಮೇಲೆ ತೆಗೆದು ಬಿಡ್ತೀವಿ. ಸೊ L1 ಇಲ್ಲಿ ಬಂತು, L2 ಈ ತರ ಬಂತು. ಸೊ ಅವಾಗ ಅವೆರಡದ್ದು ಅಕ್ಯುರೇಸಿ ಈಗ ಚೇಂಜ್ ಆಗುತ್ತೆ. ಸೊ ಇದೊಂದು ಪ್ಲೇಸ್ ಐತಿ, ಆ ಪ್ಲೇಸಿಗೆ L1 ಇಲ್ಲಿಗೆ ಬಂತು, ನನಗೆ ಎಕ್ಸಾಕ್ಟ್ ಇಲ್ಲಿ ಬೇಕಾಗಿತ್ತು. ಹೌದಾ? L2 ಇಲ್ಲಿ ಬಂತು. ಸೊ ಚೇಂಜ್ ಆಯಿತು. ಇದೇನು ಡಿಫ್ರೆನ್ಸ್ ಬಂತಲ್ಲ ಅದು ಅಯೋನೋಸ್ಫೇರಿಕ್ ಎರರ್. ಬಿಕಾಸ್ ಆ ಅಯೋನೋಸ್ಫೇರಿಕ್ ಎರರ್ಲಿಂತ್ರ ಸ್ವಲ್ಪ ಚೇಂಜ್ ಆಗ್ಯದ. ಹೌದಾ? ಅಕ್ಯುರೇಸಿ ಅನ್ನೋದು ಚೇಂಜ್ ಆಗೈತಿ, ಡಿಫ್ಲೆಕ್ಟ್ ಆಗೈತಿ ಇಲ್ಲೇ. ಸೊ ಅದನ್ನ ನಾವು ಅವೆರಡನ್ನೂ ಕಂಪೇರ್ ಮಾಡಿ ನಾವು ಪರ್ಟಿಕ್ಯುಲರ್ ಅಯೋನೋಸ್ಫೇರಿಕ್ ಎರರ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಾದ್ಮೇಲೆ ಒಂದ್ಸಲ L1 L2 ಅದರದ್ದೆಲ್ಲ ಡಿಸ್ಟೆನ್ಸು, ಟೈಮ್ ಅವೆಲ್ಲ ಮೆಜರ್ಮೆಂಟ್ ಆದ್ಮೇಲೆ ಅದನ್ನ ಅಯೋನೋಸ್ಫೇರಿಕ್ ಎರರ್ನ ತೆಗಿತೀವಿ. ಹೌದಾ? ಇದು ಪಬ್ಲಿಕ್ ಪರ್ಪಸ್ನು ಐತಿ, ಮೀನ್ಸ್ ಸಿವಿಲಿಯನ್ ಪರ್ಪಸ್ ಐತಿ. CA ಕೋಡ್ ಇರೋದು ಸಿವಿಲಿಯನ್ ಪರ್ಪಸ್. ಇಫ್ ಇನ್ ಕೇಸ್ ಒಂದು ಇನ್ಫಾರ್ಮೇಶನ್ ಬರ್ತಿರ್ತೈತಿ, ಇದು ಸೆಟಲೈಟ್ ಲಿಂತ್ರ ಇದು ಅರ್ಥ ಐತಿ, ಇಲ್ಲಿ ಇನ್ಫಾರ್ಮೇಶನ್ ಬರ್ತಿರ್ತೈತಿ. ಈಗ ಒಂದಿಷ್ಟು ಕಡೆಗೆ ಏನ್ ಮಾಡ್ತಾರ, ಟೆರರ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡ್ತಿರ್ತಾರ. ಸೊ ಅವಾಗ ಏನಾಗುತ್ತಾ, ನಮ್ದು ಮಿನಿಸ್ಟ್ರಿ ಆಫ್ ಅಫೇರ್ಸ್ ಆಗಲಿ ಯಾವುದೇ ಇರಲಿ, ಹೋಮ್ ಮಿನಿಸ್ಟ್ರಿ ಅಂಡರ್ ಒಳಗೆ ಬರ್ತದಲ್ಲ, ಅದೇನ್ ಮಾಡುತ್ತೆ, ಇನ್ಫಾರ್ಮೇಶನ್ ಎಲ್ಲ ಗ್ಯಾದರ್ ಮಾಡ್ಕೋತೈತಿ. ಓಕೆ, ಈ ಟೆರರ್ ಇನ್ಫಾರ್ಮೇಶನ್ ಐತಿ ಅಂತೇಳಿ ಗ್ಯಾದರ್ ಮಾಡ್ಕೋತೈತಿ. ಅವ್ರಿಗೆ ಹೆಂಗ್ ಗೊತ್ತಾಗುತ್ತಾ? ಮೀನ್ಸ್ ನಮ್ದು ಏನ್ ಸಿವಿಲಿಯನ್ ಕೋಡ್ಸ್ ಐತಲ್ಲ ಅದ್ರ ಜೊತೆನ ಒಂದು ವೈ ಕೋಡ್ನು ಇರ್ತೈತಿ. ಮೀನ್ಸ್ ಪಿ ಮತ್ತು ವೈ ಕೋಡ್ ಅಂತ ಬರ್ತಾವ. ಸೊ ಈ ಪಿ ಕೋಡಿಂದ ಪ್ರಿಸೈಸ್ ಕೋಡ್, ಅದ್ರ ಜೊತೆನ ವೈ ಕೋಡ್ ಅಂತ ಬರ್ತೈತಿ. ಅದು ಸಪ್ರೇಟ್ ಕೋಡ್ ಇರ್ತೈತಿ. ಮೀನ್ಸ್ ಇಟ್ಸ್ ಎನ್ಕ್ರಿಪ್ಟೆಡ್ ಕೋಡ್. ಇದು ಮೀನ್ಸ್ ಇದ್ರೊಳಗ ಸೀಕ್ರೆಟ್ ಇನ್ಫಾರ್ಮೇಶನ್ಸ್ ಇರ್ತಾವ. ಹೌದಾ? ಹಾಗಾದ್ರ ಅವೆರಡನ್ನೂ ಯಾವ ತರ ಬೈಂಡ್ ಮಾಡ್ಯಾರ, ಪಿ ಮತ್ತು ವೈನ ಅಂತಂದ್ರ W ಕೋಡ್ ಲಿಂತ್ರ ಬೈಂಡ್ ಮಾಡ್ಯಾರ. ಈ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ? ಆಂಟಿ ಸ್ಪೂಫಿಂಗ್. 1994 ಒಳಗೆ ಬಂದದ ಆಂಟಿ ಸ್ಪೂಫಿಂಗ್, 1994. ಸೊ ಎನ್ಕ್ರಿಪ್ಟೆಡ್ ಇರ್ಲಾರ್ದ ಮೆಸೇಜಸ್ ಇದ್ವು. ಹೌದಾ? ಸೊ ಅದನ್ನ ಯಾರಾದ್ರೂ ಗ್ಯಾದರ್ ಮಾಡ್ಕೋಬೋದಿತ್ತು. ಸೀಕ್ರೆಟ್ ಕೋಡ್ಸ್ ಅಂತ ಏನಿದ್ದಿದ್ದಿಲ್ಲ. ಹಾಗಾದ್ರ ಈ PY ಕೋಡ್ ಅಂತ ಬಂದ್ರ ಇದು ಸಿವಿಲಿಯನ್ಗೂ ಹೋಗುತ್ತಾ, ಮಿಲಿಟರಿ ಅಥರೈಸ್ಡ್ ಏನಿರ್ತಾರಲ್ಲ ಅಥಾರಿಟೀಸ್ಗೂ ಅವ್ರಿಗೂ ಹೋಗ್ತೈತಿ PY ಕೋಡ್. ಬಟ್ ಅದನ್ನ ಡಿಕೋಡ್ ಮಾಡುವಂಥದ್ದು ಯಾರ ಕಡೆಗೆ ಇರ್ತದ ಅಂತಂದ್ರ ಮಿಲಿಟರಿ ಕಡೆಗೆ ಇರ್ತೈತಿ. ಅಥರೈಸ್ಡ್ ಪರ್ಸನ್ ಇರ್ತಾರಲ್ಲ ಅವ್ರ ಕಡೆಗೆ ಇರ್ತೈತಿ ಆ ಇನ್ಫಾರ್ಮೇಶನ್ ಡಿಕೋಡ್ ಮಾಡ್ಕೊಳ್ಳೋದು. ಯೂಶ್ವಲಿ ನಾರ್ಮಲ್ ಸಿವಿಲಿಯನ್ ಏನಿರ್ತಾವಲ್ಲ ಆ ಇನ್ಫಾರ್ಮೇಶನ್ ವೈ ಕೋಡ್ ಇದೇನೈತಲ್ಲ ಆ ಥರದ್ದು ಡಿಕೋಡ್ ಮಾಡುವಂಥದ್ದು ಇರೋದಿಲ್ಲ. ಹೌದಾ? ಮೀನ್ಸ್ ಅದು ಸೇಮ್ ಸ್ಟ್ರಕ್ಚರ್ ಇರ್ತೈತಿ. ಪಿ ಕೋಡ್ ಏನಿರ್ತೈತಲ್ಲ PY ಕೋಡ್ ಆಗಿ ಕನ್ವರ್ಟ್ ಆಗುತ್ತೆ. ಹೌದಾ? ಬಟ್ ಅದು ಸೇಮ್ ಸ್ಟ್ರಕ್ಚರ್, ಸೇಮ್ ಚಿಪ್ ರೇಟ್ ಇರ್ತೈತಿ. ಹೌದಾ? ಬಟ್ ಅದ್ರೊಳಗೆ ಡಿಫ್ರೆನ್ಸ್ ಏನೈತೆ ಅಂತಂದ್ರ ಅದ್ರೊಳಗೆ ಒಂದು ಪರ್ಟಿಕ್ಯುಲರ್ ಸೀಕ್ರೆಟ್ ಕೋಡ್ಸ್ ಅದಾವ. ಇಷ್ಟು PY ಕೋಡ್. ಸೊ ಅದ್ರ ಬಗ್ಗೆ ನಾವು ಒಂದು ವಿಡಿಯೋ ಐತಿ, ಅದನ್ನು ನೋಡ್ಕೊಳ್ಳೋಣ. ಸೊ ಇಲ್ಲಿ ನಾವೇನ್ ಕಲ್ತ್ವಿ, ಪಿ ಕೋಡ್ ಅಂತಂದ್ರ ಓನ್ಲಿ ಆನ್ L1 and L2 ಅದ್ರ ಮೇಲೆ ರೈಡ್ ಆಗುತ್ತೆ. ಚಿಪ್ ರೇಟ್ ಎಷ್ಟೈತಿ? 10.23 ಮೆಗಾ ಹರ್ಟ್ಸ್. ಹೌದಾ? ಕೋಡ್ ಲೆಂತ್ 7 days. 7 days ಆದ್ಮೇಲೆ ಮತ್ತೆ ವಾಪಸ್ ಆ ಕೋಡ್ಸ್ ಏನಿರ್ತಲ್ಲ ರಿಪೀಟ್ ಆಗುತ್ತಾ. 0 hours 0 day. ಹೌದಾ? CA ಕಿನ ಫೈನರ್ ಐತಿ, ಮೀನ್ಸ್ ಪ್ರಿಸೈಸ್ಡ್ ಬರ್ತೈತಿ. ಅಯೋನೋಸ್ಫೇರಿಕ್ ಕರೆಕ್ಷನ್ ನಾವು ಇದ್ರೊಳಗಿಂತ್ರ ನಾವು ಮಾಡ್ಬೋದು. ಹೌದಾ? PY ಕೋಡ್ ಮೀನ್ಸ್ ಎನ್ಕ್ರಿಪ್ಟೆಡ್ ಕೋಡ್, ಆಂಟಿ ಸ್ಪೂಫಿಂಗು, ಅದಕ್ಕೆ PY ಕೋಡ್ ಅಂತಾನು ಕರಿತೀವಿ. ಯಾವಾಗ ಸ್ಟಾರ್ಟ್ ಆಗೈತಿ? 1994 ಒಳಗ ಮಿಲಿಟರಿ ಪರ್ಪಸ್ಗೆ ಅಂತೇಳಿ ಸ್ಟಾರ್ಟ್ ಮಾಡ್ತಾರ. ಹೌದಾ? ಎಲ್ಲರೂ ಅದನ್ನ ಎಕ್ಸೆಸ್ ಮಾಡೋಕ್ಕಾಗಲ್ಲ. ನಮಗೆ PY ಕೋಡು ಬರ್ತೈತೆ. ಹೌದಾ? ನಾವು ಪಿ ಕೋಡ್ ನಮಗೆ ಡಿಕೋಡ್ ಮಾಡ್ಕೊಳೋದು ಇರ್ತೈತಿ ನಮ್ದು ಇನ್ಬಿಲ್ಡ್ ಫೋನ್ಸ್ ಒಳಗಾಗಲಿ ರಿಸೀವರ್ ಒಳಗೆ ಇರ್ತೈತಿ. ಬಟ್ ವೈ ಕೋಡ್ಸ್ ಏನಿರ್ತಾವಲ್ಲ, ಲೈಕ್ ಯಾವ್ದು ಎನ್ಕ್ರಿಪ್ಟೆಡ್ ಕೋಡ್ಸ್ ಏನಿರ್ತಲ್ಲ ಅವನ್ನ ಡಿಕೋಡ್ ಮಾಡುವಂಥದ್ದು ಇರೋದಿಲ್ಲ. ಸೊ ಒಂದೊಂದ್ಸಲ ಏನಾಗ್ತಾವ, ಆ ವೈಟ್ ಕೋಡ್ನು ನಮ್ಗೆ ರಿಸೀವ್ ಆಗುತ್ತಲ್ಲ ಅದು ನಾಯ್ಸ್ ಬರ್ತೈತಿ. ಆ ನಾಯ್ಸ್ ನಿಂತ್ರ ನಮ್ಗೆ ಗೊತ್ತಾಗುತ್ತೆ, ಓಕೆ ಏನೋ ಒಂದು ಇನ್ಫಾರ್ಮೇಶನ್ ಬ್ಲಾಕ್ ಆಗೈತಿ, ಜಸ್ಟ್ ಡಿಕೋಡ್ ಮಾಡಕ್ ಆಗ್ತಿಲ್ಲ. ಯಾವುದು ಪಿ ಕೋಡ್ ಅಷ್ಟೇ ಅದು ಡಿಕೋಡ್ ಆಗತೈತಿ ರಿಸೀವರ್ಗೆ ಅಂತ ಗೊತ್ತಾಗುತ್ತೆ. ಹೌದಾ? ಈಗ ಒಂದು ವಿಡಿಯೋ ನೋಡ್ಕೊಂಬರೋಣ.
the precision or P code. The P code operates at a drastically higher broadcast rate of 10.23 megahertz. This split-screen comparison illustrates the mathematical scale. The P code on the bottom is exactly 10 times finer and 10 times faster than the standard CA code above it. Instead of repeating every millisecond, the full P code sequence is massive, requiring a dedicated 7-day mathematical segment assigned individually to each satellite. Translating that 10.23 megahertz transmission rate back into physical space, the 10 times faster speed shrinks the physical width of a single chip down to a tight 30 meters. Due to its importance for high-fidelity positioning, this dense P code sequence is broadcast simultaneously on both the primary L1 and the backup L2 carrier frequencies. The faster chip rate compresses the physical wavelength, upgrading the resulting navigational precision from a coarse 300-meter block down to a highly accurate 30-meter pin. Broadcasting the 30-meter P code without protection allows hostile actors to mimic the sequence, feeding false coordinates to military receivers. To prevent this, the Department of Defense enforces a mandatory cryptographic protocol known as anti-spoofing, which has been permanently active across the constellation since 1994. The satellite multiplies the P code by a classified, rapidly changing sequence known as the W code. The output of this multiplication creates the P code code. This chaotic, randomized pattern is the actual secure sequence broadcast by the satellite. Without proper authorization, a standard civilian receiver processes the P code transmission as random background noise and simply ignores it. Authorized military hardware applies the known W code sequence to strip away the cryptographic layer, recovering the 30-meter P code from the noise. Encryption does not physically alter the 30-meter precision of the ಸಿ ಎ base. ಕೋಡು ಪಿ ಕೋಡು ಮತ್ತು ಪಿ ವೈ ಕೋಡು L1 ರೇಡಿಯೋ ಫ್ರೀಕ್ವೆನ್ಸಿ ಬಗ್ಗೆ ನೋಡ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸ್ ಒಳಗೆ L2C ಮತ್ತು L5 ಮತ್ತು L1C ಈ 3 ಕೋಡ್ಸ್ನು ನಾವು ನೋಡ್ಕೊಳ್ಳೋಣ. ಹೌದಾ? ಅದ್ರ ಜೊತೆ PNR, PRN ಸಿಗ್ನಲ್ಸ್ ಬಗ್ಗೆನೂ ನೋಡ್ಕೊಳ್ಳೋಣ. ಆಯ್ತಾ? ಇದು ನೆಕ್ಸ್ಟ್ ಕ್ಲಾಸ್. ಮೇ ಬಿ ಇದು 3 ಪಾರ್ಟ್ಸ್ ಒಳಗೆ ಡಿವೈಡ್ ಆಗ್ಬೋದು ಈ ಕ್ಲಾಸಸ್. ಸೊ ಸಿಗ್ನಲ್ನಿಂದ ಏನೈತಲ್ಲ, ಸಿಗ್ನಲ್ ಸ್ಟ್ರಕ್ಚರ್ 3 ಕ್ಲಾಸಸ್ ಒಳಗೆ ಡಿವೈಡ್ ಆಗ್ಬೋದು, ಇಲ್ಲಂದ್ರೆ 4 ಕ್ಲಾಸಸ್ ಆಗ್ಬೋದು. ಸೊ ಈ ಕ್ಲಾಸ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.